ಫ್ರೆಂಡ್ಸ್, ನಾನಿವತ್ತು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ಮಸಾಲೆ ದೋಸೆಗೆ ಏನೇನು ಬೇಕು, ಏನೇನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಯಾಕೆ ಮಸಾಲೆ ದೋಸೆ ನಮ್ಮ ಮನೇಲಿ ಕಲರಾಗಿ ಬರೋದೇ ಇಲ್ಲ ಅನ್ನೋರು ಈಸಿಯಾಗಿ ಕಲ್ತ್ಕೊಬೋದು. 2 ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ನಾನು ಅರ್ಧ ಲೋಟ ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ಅರ್ಧ ಲೋಟ ಉದ್ದಿನಬೇಳೆ ಅಂದರೆ ಅರ್ಧಕ್ಕೆ ಕೆಳಗಡೆ ಹೋಗ್ಬಿಡ್ತು, ಹಾಗಾಗಿ ಅರ್ಧ ಲೋಟ ಉದ್ದಿನಬೇಳೆ ಅಲ್ಲಿಗೆ ಕೌಂಟ್ ಆಯಿತು. ಅರ್ಧ ಲೋಟ ಉದ್ದಿನಬೇಳೆನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಕಲರಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಆಮೇಲೆ ಇದಕ್ಕೆ ನೀವು ಸ್ವಲ್ಪ ರೈಸ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸ್ವಲ್ಪ ಮೆಂತ್ಯನ ಹಾಕೋತಾ ಇದ್ದೀನಿ. ಮೆಂತ್ಯನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸಬ್ಬಕ್ಕಿನೂ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಹಾಕ್ಕೊಂಡ್ರೆ. ಆಮೇಲೆ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿನ ಹಾಕ್ಕೊಂಡ್ರೆ. ಸಬ್ಬಕ್ಕಿನೂ ಹಾಕ್ಕೊಂಡು ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ರೈಸನ್ನು ಹಾಕ್ಕೊಳ್ಳಿ, ತುಂಬ ಕಲರಾಗಿ ಕಾಣುತ್ತೆ. ಆವಾಗ ನಿಮಗೆ ಯಾಕೆ ಎಲ್ಲ ಮಸಾಲೆ ದೋಸೆ ಅಂದರೆ ಅಷ್ಟು ಚೆನ್ನಾಗಿ ಕಲರಾಗಿ ಕಾಣುತ್ತೆ, ನಮ್ಮದು ಅಷ್ಟು ಕಲರಾಗಿ ಕಾಣೋದಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾನಿವಾಗ ರುಬ್ಬಿಟ್ಟಿರುವಂಥ ತುಂಬಾ ಈ ಥರ ನುಣ್ಣಗೆ ರುಬ್ಬಿಟ್ಕೋಬೇಕು, ಆಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಎಲ್ಲನೂ ರುಬ್ಬಿಟ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೀವು ಸಬ್ಬಕ್ಕಿನ ಸಪ್ರೇಟಾಗಿ ಅಕ್ಕಿ ಜೊತೆಲಿ ಹಾಕಿ ರುಬ್ಬೇಡಿ, ಸಪ್ರೇಟಾಗಿ ನುಣ್ಣಗೆ ತುಂಬ ಹೊತ್ತು ರುಬ್ಬೇಕದು, ತುಂಬಾ ನುಣ್ಣಗಿರಬೇಕಾಗುತ್ತೆ. ಇವಾಗ ಎಲ್ಲನೂ ಮಿಕ್ಸ್ ಮಾಡಬೇಕಲ್ವ, ಚೆನ್ನಾಗಿ ಕಲಿಸ್ಬೇಕಲ್ವ, ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳೋಣ. ಅದನ್ನೆಲ್ಲ ಕಲಸಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮುಚ್ಚಿ ಎತ್ತಿಡ್ತಾಯಿದ್ದೀನಿ. ಆಯಿತು, ನೈಟು ಅದು ಮಾಡಿ ಇಟ್ಬಿಟ್ಟು ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಆದಮೇಲೆ ನಾನಿವಾಗ ಬೆಳಗ್ಗೆ ಎದ್ದ ತಕ್ಷಣವೇ ಮಾಡಿದ್ದು ನನ್ನ ಕೆಲಸ ಏನು ಅಂದರೆ, ಒಂದು ಬಟ್ಲಿಗೆ ನೀರು ತೊಗೊಂಡು ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸೋಕ್ಕೆ ಹಾಕೋತಾ ಇದ್ದೀನಿ. 1-2 ಮಾತ್ರ ಗುಂಡೂರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಅದನ್ನು ಹಾಕಾದ್ಮೇಲೆ ನಾನಿವಾಗ ನೆನೆಯಕ್ಕೆ ಇಟ್ಬಿಟ್ಟು ನೆನೆಸ್ಕೊಂಡಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿನ. ಆದ್ರೂ ಅಷ್ಟು ನೆನೆತಿಲ್ಲ, ಬಟ್ ಏನು ಮಾಡೋಣ, ಟೈಮ್ ಆಗುತ್ತೆ, ಮಕ್ಕಳು ಸ್ಕೂಲ್ ಟೈಮ್ ಆಯಿತು ಅಂದ್ಬಿಟ್ಟು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಧನಿಯಾ ಮತ್ತು ಸ್ವಲ್ಪ ಹುರ್ಗಡ್ಲೆ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಅದಾದಮೇಲೆ ನೋಡಿ, ನಂದು ದೋಸೆ ಹಿಟ್ಟು ಸೂಪರಾಗಿ ಉಬ್ಬಿತ್ತು, ಚೆನ್ನಾಗಿ ಉಬ್ಬಿತ್ತು. ಇದು 5 ಗಂಟೆ ಬೆಳಗ್ಗಿನ ಜಾವ 5 ಗಂಟೆಯಲ್ಲೇ ನಾನು ಓಪನ್ ಮಾಡಿ ಅಂದರೆ ಇದು ಮಾಡಿರೋದು. ಅದು ಇನ್ನೊಂದು ಸ್ವಲ್ಪ ಉಬ್ಬುತ್ತೆ, ಆದರೆ ನನಗೆ ಟೈಮ್ ಆಗುತ್ತೆ ಮಕ್ಕಳು ಸ್ಕೂಲ್ಗೆಲ್ಲ ಅಂದ್ಬಿಟ್ಟು ನಾನು ಓಪನ್ ಮಾಡಿದೆ. ಬಟ್ ಹಿಟ್ಟೆಲ್ಲ ಹರಳಿತ್ತು, ಪ್ರಾಬ್ಲಮ್ ಇಲ್ಲ, ದೋಸೆ ಮಾಡೋಕ್ಕೆ ಕರೆಕ್ಟಾಗಿ ಬಂದಿತ್ತು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ, ನಿಮಗೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ. ನನಗೇನು ಅಷ್ಟು ಸಕ್ಕರೆ ಹಾಕ್ಕೋಬೇಕು ಅಂತ ಅನಿಸಿಲ್ಲ, ಅದಕ್ಕೆ ಹಾಕ್ಕೊಂಡಿಲ್ಲ. ಆಮೇಲೆ ನಿಮಗೆ ಮೇನ್ ಏನು ಅಂದರೆ, ಒಂದು ಒಳ್ಳೆ ಟಿಪ್ಸು ಇದು. ನೀವು ದೋಸೆ ಮಾಡಬೇಕಾದ್ರೆ ಕೆಲವು ಸಲ ದೋಸೆ ಹೇಳಲ್ಲ, ಆವಾಗ ನೀವು ಏನು ಮಾಡಬೇಕು ಅಂತಂದರೆ, ಈ ಥರ ಈರುಳ್ಳಿನ ಕಟ್ ಮಾಡಿಕೊಂಡು ಫಸ್ಟ್ ನೀವು ದೋಸೆ ಹಾಕಬೇಕಾದ್ರೇ ಈ ಥರ ಚೆನ್ನಾಗಿ ಉಜ್ಕೊಳ್ಳಿ ಬಾಣಲಿನ, ಆವಾಗ ನೀಟಾಗಿ ಬರುತ್ತೆ ದೋಸೆ. ಆ ಥರ ನೀವು ಮಾಡಲಿಲ್ಲ ಅಂದರೆ ದೋಸೆ ಚೆನ್ನಾಗಿ ಬರಲ್ಲ, ಕಿತ್ತೋಗೋದು. ಮತ್ತು ಆಮೇಲೆ ತುಂಬ ಅಂದರೆ ಒಂದು 4-5 ದೋಸೆ ಆಳಾದಮೇಲೆ ದೋಸೆ ಚೆನ್ನಾಗಿ ಬರೋದು, ಹಂಗೆಲ್ಲ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ, ನಾನು ದೋಸೆ ಮಾಡಬೇಕಾದ್ರೆ ಫಸ್ಟ್ ಟೈಮ್ ನಾನು ಈರುಳ್ಳಿಲಿ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ನಾನು ದೋಸೆ ಮಾಡೋದು. ಇವಾಗ ನೋಡಿ, ದೋಸೆ ಎಲ್ಲ ಚೆನ್ನಾಗಿ ನಾನು ಮುಚ್ಚಿ ಬೇಯಿಸ್ತೀನಿ. ಕೆಲವರು ಮುಚ್ಚದೇ ಬೇಯಿಸ್ತಾರೆ ದೋಸೆನ, ಮುಚ್ಚಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವು ರುಬ್ಬಿರುವಂತಹ ಚಟ್ನಿನ ಹಾಕೋತಾ ಇದ್ದೀನಿ. ನೋಡಿ, ಕೆಂಪು ಚಟ್ನಿ ಎಷ್ಟು ಸೂಪರಾಗಿ ಕಾಣುತ್ತೆ, ನಿಜವಾಗ್ಲೂ ಸಕ್ಕ ಟೇಸ್ಟಿಯಾಗಿ ಸೂಪರಾಗಿತ್ತು ಚಟ್ನಿ ಮಾತ್ರ. ಈಗ ಮತ್ತೆ ನಾನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಇದಕ್ಕೆ ನಾನು ಆಲೂಗಡ್ಡೆ ಪಲ್ಯನ ಮಾಡಿದ್ದೆ, ಅದಕ್ಕೆ ನಾನಿವಾಗ ಎತ್ತಿ ಇಟ್ಕೊತಾ ಇದ್ದೀನಿ. ಈಗ ನೋಡಿ, ಈ ಥರ ಎಣ್ಣೆ ಅಂದರೆ ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಆದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಜಾಸ್ತಿ ಎಣ್ಣೆ ತಿಂದರೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ನನಗನ್ಸುತ್ತೆ. ಈಗ ನೋಡಿ, ಮಸಾಲೆನ ಮತ್ತೆ ಹಚ್ಕೊಂಡು ಈಗ ನಾನು ಎಲ್ಲ ನೀಟಾಗಿ ಇದು ಮಾಡ್ಕೊತಾ ಇದ್ದೀನಿ. ದೋಸೆ ಚೆನ್ನಾಗಿ ಗರಿಗರಿಯಾಗಿ ಬೇಯಬೇಕು ಅಂದರೆ ನೀವು ಸ್ವಲ್ಪ ಸ್ಲೋವಲ್ಲಿ ಇಟ್ಕೊಳ್ಳಿ, ಗ್ಯಾಸನ್ನು ಸ್ಲೋವಲ್ಲಿ ಇಟ್ಕೊಂಡು ದೋಸೆನ ಬೇಯಿಸಬೇಕು, ಆವಾಗ ಗರಿಗರಿಯಾಗಿ ಸಾಫ್ಟಾಗಿ ಸೂಪರಾಗಿ ಬರುತ್ತೆ. ನೋಡಿ, ಇವಾಗ ನಾನು ಸಾಫ್ಟಾಗಿ ಬೆಂದಿದೆ, ಸೂಪರಾಗಿದೆ. ಅದ್ರ ಮೇಲೆ ಮತ್ತೆ ಆಲೂಗಡ್ಡೆ ಪಲ್ಯ ಹಾಕ್ಬಿಟ್ಟು ಎತ್ತಿ ಮಕ್ಕಳಿಗೆ ಕೊಟ್ಟಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ.
ಈ ಥರ ಮಾಡ್ಕೊಳ್ಳಿ, ನಿಮ್ಗೂ ಸೂಪರಾಗಿ ಅಂದರೆ ಈ ಒಳಗೆ ಅಂದರೆ ಸ್ವಲ್ಪ ಕೆಂಪಾಗಿ ಬರಬೇಕು, ದೋಸೆ ಕೆಂಪು ಕಲರ್ ಬರಬೇಕು ಅಂತ ಅನಿಸಿದ್ರೆ ನೀವು ಸ್ವಲ್ಪ ರೈಸನ್ನು ಹಾಕ್ಕೊಳ್ಳಿ. ಆವಾಗ ತುಂಬಾ ಕಲರಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗನಕ ಸೂಪರಾಗಿ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ದೋಸೆ ಮಾಡಿ ಮಕ್ಕಳು ಕೊಟ್ಬಿಟ್ಟು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆ ಮುಂದೆ ರಂಗೋಲಿ ಹಾಕಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೋ. ದೇವಸ್ಥಾನಕ್ಕೆ ಹೋದರೆ ಫುಲ್ಲು ರಸ್ಸು ಅಂದರೆ ರಸ್ಸು. ಎಷ್ಟರ ಮಟ್ಟಿಗೆ ರಸ್ ಇತ್ತು ಅಂತ ಅಂದರೆ, ನಾವು ಒಳಗಡೆ ಹೋಗಿ ಒಂದು ಅರ್ಧ ಗಂಟೆ ಹೋದೋ, ಆಮೇಲೆ ತುಂಬಾ ರಶ್ಶು ಅಂತ ಅನ್ನಿಸ್ತು. ಅದಕ್ಕೆ ಬಂದುಬಿಟ್ಟು ನಾವು ವಾಪಸ್ಸು. ಅಷ್ಟು ರಶ್ ಇತ್ತು, ಅಷ್ಟು ಅಂದರೆ ಅಷ್ಟು ರಶ್ ಇತ್ತು. ಸಂಡೇ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗಿದ್ದೆ. ಏನು ಅದ್ಭುತವಾಗಿತ್ತು ಅಂದರೆ ತುಂಬ ಗ್ರೀನಾಗಿ ಅವ್ರ ಮನೆ ಪಕ್ಕದಲ್ಲೇ ನಿಜವಾಗ್ಲೂ ನೋಡ್ತಾ ಇದ್ರೆ ಅಪ್ಪ ಎಷ್ಟು ಸೂಪರಾಗಿತ್ತು ಅಂದರೆ ತುಂಬ ಖುಷಿಯಾಯಿತು, ಮತ್ತು ಇಷ್ಟನೂ ಆಯಿತು ನನಗೆ. ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡೆ. ಆಮೇಲೆ ಅವ್ರ ಮನೆ ಮುಂದೆ ನೋಡಿ ಇಷ್ಟು ಕೂಲಾಗಿ ಇಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅವ್ರ ಮನೆ ಮುಂದೆ. ಓಕೆ, ಸಾಕು, ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಇಷ್ಟಿದ್ರೆ ಸಾಕು ಅಂತ ನನಗನ್ನಿಸ್ತು. ಅದಕ್ಕೆ ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ಒಂದು ವೀಡಿಯೋಸ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬಾ ಕೂಲಾಗಿ ಚೆನ್ನಾಗಿತ್ತು.